ಜೂನ್ ತಿಂಗಳಲ್ಲಿ ಸಕಾಲಿಕವಾಗಿ ಮಳೆ ಆದ ಕಾರಣ ರೈತ ಏನೋ ಒಂದು ಖುಷಿ ಪಟ್ಕೊಂಡು ಸಾಲ ಸೂಲ ಮಾಡಿ ಎಲ್ಲ ವಿವಿಧ ತಳಿಗಳ ಬೆಳೆಗಳನ್ನು ಬೆಳೆದ. ಆದರೆ ಜುಲೈ ತಿಂಗಳ ಮೊದಲೇ ವಾರದಲ್ಲಿ ಹತ್ತಿದಂಥ ಮಳೆ ಇಲ್ಲಿವರೆಗೂ ಅಂದರೂ ಪರವಾಗಿಲ್ಲ. ಏಕಾಏಕಿ ಸುರಿಯುತ್ತಿರುವುದರಿಂದ ಇವತ್ತ ರೈತ ಬಿತ್ತಿದ ಎಲ್ಲ ಬೆಳೆಗಳು ಆ ಮಳೆ ಪಟ್ಟಕ್ಕೆ ತೇವಾಂಶ ಹೆಚ್ಚಾಗಿ ಇವತ್ತು ಎಲ್ಲ ಬೆಳೆಗಳು ಕೊಳೆತು ವಿವಿಧ ರೋಗಗಳಿಂದ ಇವತ್ತು ಎಲ್ಲ ಬೆಳೆಗಳು ನಾಶವಾಗಿವೆ. ಅದಕ್ಕೆ ರೈತ ಮಾಡಿಕೊಂಡ ಸಾಲವನ್ನು ತೀರಿಸಲಾಗದೆ ಇವತ್ತ ಪರಿತಾಪಿಸುವಂಥ ಸಂದರ್ಭದಲ್ಲಿ ನನಗೆ ತಿಳಿದಷ್ಟ ಮಟ್ಟಿಗೆ ಅಂದರೆ 2007ರಿಂದ ಅನಾವೃಷ್ಟಿ ಒಳಗಾಗುತ್ತಾ ಬಂದು 2019ರಿಂದ ಅತಿವೃಷ್ಟಿ, ಕರೋನಾ, 23 ಅನಾವೃಷ್ಟಿಗೆ ಒಳಗಾಗಿ ಈಗ 2024-25ನೇ ಸಾಲಿನ ಮುಂಗಾರಿ ಬೆಳೆಗಳೆಲ್ಲ ಸಂಪೂರ್ಣ ನಾಶವಾದ ಕಾರಣ ಇವತ್ತ ರೈತ ಭಾರಿ ಚಿಂತಾಕ್ರಾಂತನಾಗಿ ನಷ್ಟವನ್ನು ಅನುಭವಿಸುವ ಕಷ್ಟದಲ್ಲಿ ಇದ್ದ ಕಾರಣ ಇವತ್ತು ರೈತರಿಗೆ ಬಹಳ ಪರಿಸ್ಥಿತಿ ಕೆಟ್ಟೈತೈತಿ. ಮತ್ತು ಆದ ಕಾರಣ ರೈತರು ತಮ್ಮ ಬೆಳೆ ಹಿಮಾಸನ ತುಂಬ್ಯಾರ. ಇವತ್ತ ಹಿಮ ತುಂಬಲು ಕೆಲವೊಂದು ಅಡೆತಡೆ ಕೂಡ ಆಗ್ಯಾವ. ಯಾಕಂದ್ರೆ ಸರ್ಕಾರದ ನಿಯಮಾವಳಿ ಪ್ರಕಾರ FID ಯಾರೂ ಆಗಿಲ್ಲ ಅಂಥವರು ಹಿಮಾಶಯ ತುಂಬಾಕ ಅಲ್ಲಿ ಅದು RTC ಉತ್ತಾರ ತೋರಿಸ್ತಾ ಇಲ್ಲ. ಈಗ ಕೆಲವೊಂದು ರೈತರಿಗೆ ಗೊತ್ತಿದ್ರು ಕೂಡ ಪಾಪ ಎಲ್ಲಿ ಹೋಗಿ ಏನ್ ಮಾಡ್ಬೇಕು ಅನ್ನುವಂತ ಗೊತ್ತಿಲ್ಲ. ಸರ್ಕಾರಗಳು ಇಲ್ಲದ ನಿಯಮಗಳನ್ನು ತಗೊಂಡು ಬಂದು ಇವತ್ತ ರೈತರಿಗೆ ಭಾರಿ ತೊಡಕುಗಳನ್ನು ಹಾಕಿದ್ದಾರೆ. ಅದಕ್ಕೆ ಇವತ್ತ ನಾವು ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಸವಾಲು ಹಾಕುವುದು ಏನಪ್ಪ ಅಂದ್ರೆ, ಇವತ್ತು ನೀವು ನಿಜವಾದ ರೈತರಿಗೆ ಹುಟ್ಟಿದವರಾಗಿದ್ರ, ರೈತನ ಮಕ್ಕಳಾಗಿದ್ರೆ ಇವತ್ತ ರೈತನ ಕಡೆ ಕಣ್ಣೆತ್ತಿ ನೋಡ್ರಿ, ರೈತನ ಬಗ್ಗೆ ಅಷ್ಟ ಕಾಳಜಿ ವಹಿಸ್ರಿ. ರೈತನ ಇವತ್ತ ಮಾಡಿಕೊಂಡಂತ ಸಾಲದ ಬಗ್ಗೆ ಕಣ್ಣೆತ್ತಿ ಯಾವ ಸರ್ಕಾರ ನೋಡ್ತಾ ಇಲ್ಲ. ನರೇಂದ್ರ ಮೋದಿಜಿ ಅವ್ರು ಹೇಳ್ತಾರ, ರೈತರಂದ್ರೆ ಅವ್ರಿಗೆ ಬೇಕಾಗೇ ಇಲ್ಲ, ಅವನಿಗೆ ಅದಾನಿ ಮತ್ತು ಅಂಬಾನಿ ಅವ್ರು ಬೇಕು. ಅಂಬಾನಿ ಅವ್ರು ಬಿಟ್ಟು ಮತ್ತೊಬ್ಬರು ಅಲ್ಲ, ಬಂಡವಾಳಶಾಹಿಗಳ ಇವತ್ತ ಅವರು ಗುಲಾಮರಾಗಿ ರಾಜಕೀಯ ಮಾಡ್ತಾರೆ. ಮತ್ತು ಇವು ಕಾಂಗ್ರೆಸ್ನವರಲ್ಲಿ 5 ಪಂಚ ಯೋಜನೆ ಗ್ಯಾರಂಟಿ ತಗೊಂಡು ಬಂದ ಇವತ್ತ ತಮಗೆ ಏನು ತಿಳಿದಂಥ ಪರಿಸ್ಥಿತಿ ಒಳಗೆ ಒದ್ದಾಡಕತ್ತಾರೆ. ಇವತ್ತು ಆ 5 ಯೋಜನೆಗಳು ಕೂಡ ಇವತ್ತ ಹೊಂದಾಣಿಕೆ ಮಾಡದೆ ಇವತ್ತ ಗೃಹಲಕ್ಷ್ಮಿ ಯೋಜನೆ ಹೆಣ್ಮಕ್ಳು ತಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ಹಿಡ್ಕೊಂಡು ಬ್ಯಾಂಕಿಗೆ ಅಲದಾಡಿ ನೋಡಿದರೆ ಕೆಲವೊಂದು ಮಂದಿ ಕಣ್ಣಾಗಿ ನೀರು ಬರುವಂತ. ಅದಕ್ಕೆ ಮಾನ್ಯ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಇವತ್ತಿನ ಮುಂಗಾರು ಬೆಳೆಗಳು ಎಲ್ಲ ಸಂಪೂರ್ಣ ಹಾಳಾಗಿ ಹೋಗ್ಯಾವು. ಅದಕ್ಕೆ ತಾವು ದಯಮಾಡಿ ಇವತ್ತ ರೈತರನ್ನ ಸಾವಿನ ದಾವಡಿಯಿಂದ ಪಾರು ಮಾಡಬೇಕಾದದ್ದು ತಮ್ಮ ಕೈಯಲ್ಲೈತಿ. ಕೃಷಿ ಅಧಿಕಾರಿಗಳು ತಾವು ಕೂಡ ಇವತ್ತ ಪಾಟೀಲ್ ಸರ್ಗೆ ಕೂಡ ಇವತ್ತು ವಿನಂತಿ ಮಾಡ್ಕೋತೀವಿ. ಮತ್ತು ನಾವು ನಮ್ಮ ಪಾಟೀಲ್ ಸರ್ಗೆ GPS ಮಾಡುವಾಗ ಭಾಳ ವಿನಂತಿ ಮಾಡಿಕೊಂಡು, ಸರ ನೀವು ಯಾವುದೋ ಪರಿಸ್ಥಿತಿ ರೈತರಿಗೆ ಮಾಡಕ್ಕೆ ಬರೋಲ್ಲ, ನೀವು ಯಾವುದಾದ್ರು ಹೆಂಗಾರ ಮಾಡಿ ನಮ್ಮ ತಾಲೂಕಿನ ಎಲ್ಲ ಭೂಮಿಯನ್ನು GPS ಮಾಡ್ತೀರಿ ಅಂದ್ರೆ ಆ ಪ್ರಕಾರ ಅವರು ತಾವು GPS ಮಾಡಿಸಿ ನಮಗೂ ಕೂಡ ಅದನ್ನು ವರದಿ ಕಳಿಸ್ಯಾರ. ಅದಕ್ಕೆ ಅವರಿಗೂ ಕೂಡ ಇವತ್ತು ನಾವು ಧನ್ಯವಾದಗಳು ಹೇಳ್ತೇವೆ. ಯಾಕಂದ್ರೆ ಇಂಥ ಅಧಿಕಾರಿಗಳು ಇದ್ರೆ ಮಾತ್ರ ರೈತರಿಗೆ ಏನಾದರೂ ಅನುಕೂಲ ಸಿಗ್ತಾವೆ ಅನ್ನುವಂಥ ಮಾತು ನಮ್ದು. ಅದಕ್ಕೆ ಇವತ್ತ ಸರ್ಗೆ ಹೇಳ್ತೇವೆ, ಈಗ ಅನಿವಾರ್ಯ ಮಾಡುವಂಥ ಸಂದರ್ಭದಲ್ಲಿ, ಈಗ ಹೆಸರು ಪೈರು ಅನಿವಾರ್ಯ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರೈತ ಮುಖಂಡರಿಗೆ ತಾವು ಆಹ್ವಾನ ಮಾಡಿ ಅನಿವಾರ್ಯ ಮಾಡ್ಬೇಕಂತ ವಿನಂತಿ ಮಾಡ್ಕೋತೇವೆ. ಯಾಕಂದ್ರೆ ನಮ್ಮ ರೈತರಿಗೆ ಏನು ಗೊತ್ತಾಗಲ್ಲ, ನೀವು ಏನೋ ಮಾಡಿಬಿಟ್ರಿ ಅಂದ್ರೆ ನಮ್ಗೆ ಏನು ತಿಳಿಯಂಗಿಲ್ಲ. ಅದನ್ನು ನೀವು ಏನು ಕಲಿಸ್ತೀರಿ ಅನ್ನೋದು ನಮಗೂ ತಿಳಿಬೇಕು. ಮತ್ತು ಈ ವರ್ಷಕ್ಕೆ ಸಂಪೂರ್ಣ 100% ಬೆಲೆ ಹಾಳಾಗ್ಯಾವ. ಇವತ್ತು ರೈತರಿಗೆ ಬೆಲೆ ಹಾನಿಯೂ ಬರಬೇಕು, ಬೆಲೆ ತುಂಬಿದ ವಿಮಾನ ಕೂಡ ರೈತರಿಗೆ ಶೀಘ್ರದಲ್ಲಿ ಬರುವಂಥ ಕೆಲಸ ಇವತ್ತು ಅಧಿಕಾರಿಗಳು ಕೈಗೆ ಎತ್ಕೋಬೇಕಂತ ವಿನಂತಿ. ಇನ್ನೊಂದು ವಿಷಯ, ನಮ್ಮ ಸವದತ್ತಿ ತಾಲೂಕ ಮುನವಳ್ಳಿ ಹೋಬಳಿ ಅಂದರೆ ಸಿರ್ಸಂಗಿ
ಸಿರ್ಸಂಗಿ ಗ್ರಾಮದ ರೈತರು ಬಿತ್ತುವ ಹಂಗಾಮದಲ್ಲಿ ಸೂರ್ಯಕಾಂತಿ ಬೀಜ ಕಲಿಪೆ ಬೀಜ ಕೊಟ್ಟಾರೆ. ಈಗಾಗಲೇ ನಮ್ಮ ಕೃಷಿ ಅಧಿಕಾರಿಗಳಿಗೆ ಕೂಡ ಆ ರೈತರು ಬಂದು ಕಂಪ್ಲೇಂಟ್ ಕೂಡ ಮಾಡ್ಯಾರ. ಆದ್ರೆ ಅದ್ರ ಬಗ್ಗೆ ನೀವು ಇದುವರೆಗೆ ಯಾವ ಕ್ರಮನೂ ತಗೊಂಡಿಲ್ಲ. ಅದಕ್ಕೆ ಆ ಯಾವ ಕಂಪ್ನಿ ಅವರು ಏನು ಅನ್ನೋದನ್ನು ಸರಿಸಿ ಶೀಘ್ರದಲ್ಲೇ ಆ ಕಂಪ್ನಿ ಅವ್ರನ್ನ ಕರೆಸಿ ಆ ರೈತರಿಗೆ ಯೋಗ್ಯ ಪರಿಹಾರ ಕೂಡ ಕೊಡಿಸುವಂಥ ಕೆಲಸ ತಾವು ಮಾಡಬೇಕು. ಯಾಕಂದ್ರೆ ಇಷ್ಟು ದಿನ ನಾವು ಏನು ಮಾಡಬಾರ್ದಾಗಿತ್ತು. ಅಜ್ಜಿಪಟ್ಟಿಂದ ಹೊಳ್ಳಿ ಅವ್ರಿಗೆ ಏನು ನೀವು ಲಕ್ಷ್ಯ ಇಲ್ಲ ಅಂತ ಹೇಳಿ ಇವತ್ತು ಆ ರೈತರು ಕೂಡ ಇಲ್ಲಿ ಬಂದಾರ. ಬರಲಿ, ಆದರೂ ಕೂಡ ಏನು ಈಗ ಕಾಲ ಮಿಂಚಿಲ್ಲ, ಅದನ್ನ ರೈತರಿಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ತಹಸೀಲ್ದಾರ್ ಸಾಹೇಬರಿಗೂ ಮತ್ತು ಅಗ್ರಿಕಲ್ಚರ್ ಸಾಹೇಬರಿಗೂ ನಾವು ವಿನಂತಿ ಪಡ್ಕೊಳ್ತೇವೆ. ಈಗ ಇವತ್ತಿನ ಸಂದರ್ಭದಲ್ಲಿ ಆದಂತಹದ್ದು ಇವತ್ತು ಸರ್ವೆ ಕಾಲದಲ್ಲಿ ಶೀಘ್ರದಲ್ಲಿ ಸರ್ಕಾರಕ್ಕೆ ಸವದತ್ತಿ ತಾಲೂಕಿನ ಸಂಪೂರ್ಣ ಬೆಳೆ ಹಾನಿ ಆಗೈತಿ ಅಂತ ವರದಿ ಹಾಕಿ ರೈತರನ್ನ ಸಾವಿನ ದಾವಡಿಯಿಂದ ಉಳಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಮಾತು ಜೈ ಹಿಂದ್, ಜೈ ಕರ್ನಾಟಕ.